ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 21ನೇ ಕಂತಿನ ಕಾತರ ಇನ್ನೇನು ಕೊನೆಗೊಳ್ಳಲಿದೆ. ಮಾಧ್ಯಮ ವರದಿಗಳ ಪ್ರಕಾರ ನವೆಂಬರ್ ಮೊದಲ ವಾರದಲ್ಲೇ ರೈತರ ಖಾತೆಗಳಿಗೆ 2,000 ರೂಪಾಯಿಗಳಂತೆ ಸರ್ಕಾರ ಬಿಡುಗಡೆ ಮಾಡಲಿದೆ. ಈ ಕೆವೈಸಿ ಅಪ್ಡೇಟ್ ಕಡ್ಡಾಯ, ಇಲ್ಲದಿದ್ದರೆ ಹಣ ಬರುವುದಿಲ್ಲ. ಅಂದರೆ ಕಂತು ನವೆಂಬರ್ 5ರೊಳಗೆ ಬರಬಹುದು ಎಂಬ ಅಂದಾಜು. ಆದರೆ ನೆನಪಿಡಿ, ಈ ಬಾರಿಯೂ ಎಲ್ಲ ಅಗತ್ಯ ದಾಖಲೆಗಳು, ಫಾರ್ಮಾಲಿಟಿಗಳು ಪೂರ್ಣಗೊಂಡ ರೈತರಿಗೆ ಮಾತ್ರ ಅರ್ಹತೆ. ವಿಶೇಷವಾಗಿ ಈ ಕೆವೈಸಿ ಕಡ್ಡಾಯ. ನಿಮ್ಮ ಈ ಕೆವೈಸಿ ಆಗದಿದ್ದರೆ ಹಣ ಖಾತೆಗೆ ಬರುವುದಿಲ್ಲ. ಆದ್ದರಿಂದ ತಕ್ಷಣವೇ ಪೂರ್ಣಗೊಳಿಸಿ. ದಾಖಲೆಗಳು ಸರಿಯಾಗಿರುವ ಬ್ಯಾಂಕ್ ಖಾತೆ ಆಧಾರ್ಗೆ ಲಿಂಕ್ ಆಗಿರುವ ರೈತರ ಪಟ್ಟಿಯನ್ನು ಸರ್ಕಾರ ಸಿದ್ಧಪಡಿಸುತ್ತಿದೆ ಎನ್ನಲಾಗಿದೆ. ದತ್ತಾಂಶ ಅಪೂರ್ಣ ಅಥವಾ ತಪ್ಪಾಗಿರುವವರಿಗೆ ಪಾವತಿ ಸ್ಥಗಿತಗೊಳ್ಳಲಿದೆ. ಹಿಂದೆ 20ನೇ ಕಂತನ್ನು ಆಗಸ್ಟ್ನಲ್ಲಿ ಬಿಡುಗಡೆ ಮಾಡಲಾಗಿತ್ತು. ಈಗ 21ನೇ ಕಂತಿಗೆ ಕಾತರ ತೀವ್ರವಾಗಿ ಏರಿದೆ. ನೀವು ಈ ಯೋಜನೆಯ ಫಲಾನುಭವಿಯೇ? ತಕ್ಷಣ ಈ ಕೆವೈಸಿ ಬ್ಯಾಂಕ್ ವಿವರಗಳು ಒಮ್ಮೆ ಖಚಿತಪಡಿಸಿಕೊಳ್ಳಿ. ಹಣ ತಪ್ಪದೇ ಬರುತ್ತದೆ, ತೊಂದರೆಯೇ ಇರುವುದಿಲ್ಲ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯು ಕೇಂದ್ರ ವಲಯದ ಯೋಜನೆಯಾಗಿದ್ದು, ಇದನ್ನು ಫೆಬ್ರವರಿ 2019ರಲ್ಲಿ ಪ್ರಧಾನಮಂತ್ರಿಗಳು ಭೂ ಹಿಡುವಳಿದಾರ ರೈತರ ಆರ್ಥಿಕ ಅಗತ್ಯಗಳನ್ನು ಪೂರೈಸಲು ಪ್ರಾರಂಭಿಸಿದರು. ಈ ಯೋಜನೆಯಡಿಯಲ್ಲಿ ವರ್ಷಕ್ಕೆ 6,000 ರೂಪಾಯಿಗಳ ಆರ್ಥಿಕ ಪ್ರಯೋಜನವನ್ನು 3 ಸಮಾನ ಕಂತುಗಳಲ್ಲಿ ನೇರ ಲಾಭ ವರ್ಗಾವಣೆ ವಿಧಾನದ ಮೂಲಕ ರೈತರ ಆಧಾರ್ ಜೋಡಣೆಯ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗುತ್ತದೆ.